ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ ಏನು ಅಂತಂತಂದರೆ ನವಗ್ರಹಗಳ ಪೂಜೆ ಎಷ್ಟು ವಿಶೇಷವಾದದ್ದು. ಅದಕ್ಕೆ ನವಗ್ರಹಗಳಿಗೆ ಯಾಕೆ ವಿಶೇಷವಾದಂತಹ ಸ್ಥಾನ ಅಂತಂತಂದರೆ ಇದೇ ಕಾರಣಕ್ಕೆ. ತಾವು ಕೂಡ ತಪ್ಪದೆ ಈ ಒಂದು ನವಗ್ರಹ ಕವಚವನ್ನು ವಿಶೇಷವಾಗಿ ನೀವು ಆನ್ಲೈನಲ್ಲಿ ನಿಮಗೆ ಸಿಗ್ತದೆ. ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅವಶ್ಯವಾಗಿ ನವಗ್ರಹ ಕವಚವನ್ನು ಪಾರಾಯಣ ಮಾಡಿ ಮತ್ತು ಇದರಿಂದ ನಿಮಗಾಗುವಂಥ ಆರೋಗ್ಯ ಲಾಭವನ್ನು ನೀವು ನೋಡಿರಿ. ಯಾಕೆ ಅಂತಂದರೆ ಎಷ್ಟೋ ಬಾರಿ ರೋಗಗಳಿರೋದಿಲ್ಲ, ಕಿಂತು ಮಾನಸಿಕವಾದಂತಹ ರೋಗ ನನಗಿದೆ ಅಂತನ್ನುವಂತಹ ಮಾನಸಿಕವಾದಂತಹ ರೋಗ ಇರ್ತದೆ. ಸೊ ಅಂತಹ ರೋಗಗಳನ್ನು ವಿಶೇಷವಾಗಿ ದೂರ ಓಡಿಸ್ತದೆ. ಕೆಲವೊಮ್ಮೆ ಎಂಗ್ಸೈಟಿ ಅಂತ ಹೇಳ್ತೇವೆ, ಸೈಕಲಾಜಿಕಲಿ ಡಿಸಾರ್ಡರ್ಸ್ ಅಂತ ಇರ್ತೇವೆ. ನಾನು ಒಬ್ಬರು ಡಾಕ್ಟ್ರನ್ನ ಭೇಟಿಯಾದೆ, ಅವರು OCD ಅಂತ ಹೇಳಿ ಅವ್ರು ಹೇಳಿದರು, ಇಲ್ಲ OCD ಅಂದರೆ ಬ್ಯಾಲಿನ ಮೇಲೆ ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋದು, ಸ್ವಚ್ಛ ಇಡೋದು, ಅದೇ ದಿಕ್ಕಿನೊಳಗೆ ವಿಚಾರ ಮಾಡೋದು, ಇಂಥದ್ದೆಲ್ಲ ಯಾಕೆ ಮಾಡ್ತಾರೆ ಗೊತ್ತೇನ್ರಿ ಆಚಾರ್ಯರೇ ಅಂತಂದರೆ, ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಒಂದು ಉದ್ದೇಶವೇ ಬೇರೆ ಕಡೆ ಇರ್ತದೆ. ಅವರು ಬೇರೆ ಕಡೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರ್ತಾರ ಅಂತನೇ ಈ ವಿಷಯದೊಳಗೆ ಈ ವಿಷಯದೊಳಗರ ನಾನು ಕಂಫರ್ಟೇಬಲ್ ಆಗಿ ಫೀಲ್ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇರ್ತಾರಂತೆ. ಸೊ ಅದಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಹೇಳುವಂಥದ್ದು, ಸೊ ಇಂಥದ್ದೆಲ್ಲ ಏನಿದೆ ಇದೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಈ ನವಗ್ರಹ ಕವಚ. ಅವಶ್ಯವಾಗಿ ಇದನ್ನು ನೀವು ಪಠನೆ ಮಾಡಿ, ಎಲ್ಲ ರೀತಿಯಾದಂತಹ ವಿಘ್ನಗಳು, ಸಂಕಟಗಳು, ಕಷ್ಟಗಳು ಕೂಡ ಪರಿಹಾರವಾಗ್ತವೆ. ಎಲ್ಲ ರೀತಿಯಾದಂಥ ಅನುಕೂಲತೆಗಳು ನಿಮಗೆ ಸಿಗ್ತಾ ಹೋಗ್ತದೆ. ಜೀವನ ಅಂತನ್ನೋದು ಬಹಳ ದೊಡ್ಡದಿದೆ. ಈ ದೊಡ್ಡದಾಗಿರ್ತಕ್ಕಂತಹ ಜೀವನದೊಳಗೆ ಆರೋಗ್ಯದಿಂದ ಇರೋದು ಬಹಳ ಮುಖ್ಯವಾಗ್ತದೆ. ಸೊ ಇಂತಹ ಆರೋಗ್ಯವನ್ನು ಕೊಡ್ತಕ್ಕಂಥವನು ಆ ಭಗವಂತ. ಅದರಲ್ಲಿಯೂ ಕೂಡ ಸ್ತೋತ್ರ ಆರಾಧನೆಗಳ ಫಲ ವಿಶೇಷವಾದದ್ದು. ಬನ್ನಿ ಹಾಗಿದ್ದರೆ ಪಂಚಾಂಗದೊಳಗೆ ಮತ್ಯಾವ ಮಂತ್ರ ಇದೆ ಅಂತನ್ನುವುದನ್ನು ನಾವು ನೋಡ್ತಾ ಹೋಗೋಣ. ವ್ರತ ನಿಯಮಗಳಂತೂ ಬೇಕಾದಷ್ಟಿದೆ, ಅದರದ್ದು ಕೂಡ ವಿಶೇಷವಾಗಿ ಒಂದು ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಮುಖ್ಯವಾಗಿ ಸ್ತೋತ್ರ ಭಾಗವನ್ನು ನಾವು ಇವತ್ತಿನ ದಿವಸ ಪಂಚಾಂಗದೊಳಗೆ ನೋಡ್ತಾ ಇದ್ದೇವೆ. ಸ್ತೋತ್ರ ಭಾಗ ಅಂಥೇಳಿ ಬಂದಾಗ ನಮಗೆ ವಿಶೇಷವಾಗಿ ಬರುವಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಒಂದು ಮಂತ್ರ. ಸೊ ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಮಂತ್ರ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕಠಿಣ ಕಾರ್ಯವನ್ನು ಸಿದ್ಧಿ ಮಾಡುವಂತಹ ಮಂತ್ರ ಇದು ರಾಮಾಯಣದಲ್ಲಿ ಬರ್ತದೆ. ಎಷ್ಟೋ ಬಾರಿ ನನ್ನ ಹತ್ರ ನೀವು ಮುಹೂರ್ತವನ್ನು ಕೇಳಿಬಿಡ್ತೀರಿ. ಆ ಮುಹೂರ್ತವನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತದೆ, ಗುರುಗಳೇ ನೀವು ಮುಹೂರ್ತವನ್ನು ಹೇಳಿದ್ರಿ, ಆದರೆ ಮುಹೂರ್ತದ ತಕ್ಕ ಹಾಗೆ ನಮಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗದೇ ಇದ್ದಾಗ, ಅಥವಾ ನಮಗೆ ಈ ಕಾರ್ಯ ಇನ್ನೂ ಹೆಚ್ಚಿನ ಕಠಿಣತೆಯಿಂದ ಕೂಡಿದೆ ಅಂಥೇಳಿ ಅನಿಸಿದಾಗ ನಾವು ಯಾವ ರೀತಿಯಾಗಿ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ಸಿಗುವಂತಹ ಉತ್ತರ ಏನು ಅಂತಂತಂದರೆ ಕಠಿಣ ಕಾರ್ಯ ಸಿದ್ಧಿ ಮಂತ್ರ. ಸೊ ಕಠಿಣವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಮಂತ್ರ. ಸೊ ಈ ಮಂತ್ರ ಎಲ್ಲಿಂದು ಅಂತಂತಂದ್ರೆ ರಾಮಾಯಣದಿಂದ ಬಂದಿದ್ದು. ಸೊ ಅದಕ್ಕೆ ನೋಡ್ರಿ, ನಾನು ಯಾವತ್ತಿದ್ರೂ ಹೇಳ್ತಾ ಇರ್ತಾನೆ, ಸನಾತನ ಧರ್ಮವನ್ನು ನಂಬಿದವರಿಗೆ ಯಾವತ್ತಿದ್ರೂ ಕೂಡ ಜಯ ಅಂತನ್ನೋದು ಕಟ್ಟಿಟ್ಟಂತಹ ಭುಕ್ತಿ. ಸ್ವಲ್ಪ ನಿಧಾನವಾಗಬಹುದು, ಆದರೆ ಜಯ ಅಂತನ್ನೋದು ಸಿಕ್ಕೇ ಸಿಗ್ತದೆ. ಸೊ ಹೀಗೆ ಕಠಿಣ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಡುವಂತಹ ಮಂತ್ರ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ರೆಡಿಯಾಗಿರ್ರಿ, ಪೆನ್ ಪೇಪರನ್ನು ತೆಗೆದುಕೊಳ್ಳ್ರಿ. ಈ ಸುಂದರವಾಗಿರ್ತಕ್ಕಂತಹ ಮಂತ್ರವನ್ನು ಹೆಂಗೆ ಹೇಳಬೇಕು ಅಂತಂತಂದರೆ ಕೈಯಲ್ಲಿ ಅರಿಶಿಣ ಬೇರನ್ನು ತೆಗೆದುಕೊಳ್ಬೇಕು. ಬಹಳ ವಿಶೇಷವಾಗಿದೆ ಈ ಮಂತ್ರ. ಕೈಯಲ್ಲಿ ಅರಿಶಿಣ ಬೇರನ್ನು ಹಿಡಿದುಕೊಂಡು ಪ್ರತಿದಿನ 28 ಬಾರಿ ಈ ಮಂತ್ರವನ್ನು ಹೇಳಬೇಕು. ಎಷ್ಟು ದಿವಸದವರೆಗೆ ಹೇಳಬೇಕು ಅಂತಂದ್ರೆ 48 ದಿನದವರೆಗೆ ಜಪಿಸಬೇಕು. ಆ ಅರಿಶಿಣ ಬೇರನ್ನು ಹಿಡಿದುಕೊಂಡು ಎಲ್ಲಿ ಹೋಗ್ತೀರಿ ಆ ಎಲ್ಲ ಕಠಿಣವಾದಂಥ ಕಾರ್ಯಗಳು ಸರಾಗವಾಗಿ ಸಿದ್ಧಿ ಆಗ್ತದೆ. ನೋಡ್ರಿ, ಮತ್ತೊಮ್ಮೆ ಹೇಳ್ತೇನೆ, 28 ಬಾರಿ ಹೇಳಬೇಕು, 48 ದಿವಸ ಹೇಳಬೇಕು. ಎಷ್ಟು ಬಾರಿ ಹೇಳಬೇಕು? 28 ಬಾರಿ, 48 ದಿವಸ, 28 48. ಸೊ ಈ ರೀತಿಯಾಗಿ ಕೈಯಲ್ಲಿ ಆ ಅರಿಶಿಣ ಬೇರನ್ನು ಹಿಡ್ಕೊಳ್ಬೇಕು. 28 ಬಾರಿ ಈ ಮಂತ್ರವನ್ನು ಹೇಳಬೇಕು. ಮತ್ತು ಪುನಃ ಅದನ್ನು ದೇವರ ಮನೆಯಲ್ಲಿಡಬೇಕು. ಮತ್ತು ಮರುದಿವಸ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮತ್ತೆ ಪುನಃ 28 ಬಾರಿ ಈ ಮಂತ್ರವನ್ನು ಹೇಳಬೇಕು. ಮತ್ತೆ ದೇವರ ಮನೆಯಲ್ಲಿ ಇಡಬೇಕು. ಹೀಗೆ 48 ದಿವಸ ಪೂರ್ತಿ ಮಾಡಬೇಕು. ಸೊ 48 ದಿವಸ ಪೂರ್ತಿಯಾದ ನಂತರದೊಳಗೆ ಈ ಅರಿಶಿಣ ಬೇರನ್ನು ತೆಗೆದುಕೊಂಡು ನೀವು ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋದರೂ ಕೂಡ ಅದು ಸಿದ್ಧಿ ಆಗ್ತದೆ. ಸೊ ಇಂತಹ ಸಿದ್ಧಿಪ್ರದವಾಗಿರ್ತಕ್ಕಂತಹ ಮಂತ್ರ ಇದು ರಾಮಾಯಣದಲ್ಲಿ ಬರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಮಂತ್ರ.